ಸಿನಿಮಾನ ಬರೀ ದರ್ಶನ್ ಅವರ ಅಭಿಮಾನಿಗಳಷ್ಟೇ ನೋಡಿದ್ರೆ ಸಾಕಾಗಲ್ಲ, ಉಳಿದಂತ ಎಲ್ಲಾ ಸ್ಟಾರ್ಗಳ ಅಭಿಮಾನಿಗಳು ಬಂದು ನೋಡ್ಬೇಕಾಗುತ್ತೆ. ಹೌದು, ಸಿನಿಮಾ ಅಂದ್ರೆ ಬರೀ ದರ್ಶನ್ ಅವರ ಸಿನಿಮಾಗೆ ಅಂತಲ್ಲ. ನೆಕ್ಸ್ಟ್ ವೀಕ್ ಇದು ಬರ್ತಾ ಇದೆ 25ಗೆ ಸುದೀಪ್ ಅವರ 45 ಇದು ಶಿವಣ್ಣ ಅವರ 45 ಸಿನಿಮಾ ಬರ್ತಾ ಇದೆ, ಸುದೀಪ್ ಅವರ ಮಾರ್ಕ್ ಸಿನಿಮಾ ಬರ್ತಾ ಇದೆ. ದರ್ಶನ್ ಅಭಿಮಾನಿಗಳು ಅವ್ರನ್ನೂ ನೋಡ್ಬೇಕು, ಅವರ ಅಭಿಮಾನಿಗಳು ಈ ಸಿನಿಮಾನು ನೋಡ್ಬೇಕು. ಅವಾಗ ಸಿನಿಮಾ ಚಿತ್ರರಂಗ ಒಗ್ಗಟ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಲಾವಿದರಲ್ಲಿ ನಮ್ಗೆ ಒಗ್ಗಟ್ಟು ಬರಲಿಲ್ಲ ಅಂದರೆ ಕಷ್ಟ. ನಾನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳು ನೀವು ಒಗ್ಗಟ್ಟು ಅಂದರೆ ಏನು ನೀವು ತೋರಿಸ್ಕೊಡ್ರಿಯಪ್ಪ. ದರ್ಶನ್ ಸಿನಿಮಾ ಮೂಲಕ ಹೆಂಗೆ ತೋರಿಸ್ತೀರ ಎಲ್ಲ ಪಿಕ್ಚರ್ಗಳು ನೀವು ಒಗ್ಗಟ್ಟು ತೋರಿಸ್ರಿ ಸಾಕು, ಅಲ್ಲಿ ಅಷ್ಟೇ. ಅದು ಮುಖ್ಯ. ಟ್ರೈಲರ್ ನೋಡಿದ್ರೆ ಸರ್ ಡೆವಿಲ್ ಸಿನಿಮಾದು ಏನಿಸ್ತು ಸರ್? ಡಿಫ್ರೆಂಟ್ ಆಗಿದೆ, ತುಂಬಾ ಲಾವಿಶ್ ಆಗಿ ಮಾಡಿದ್ದಾರೆ, ತುಂಬಾ ರಿಚ್ ಆಗಿ ಮಾಡಿದ್ದಾರೆ. ಅದು ಖರ್ಚು ಮಾಡಿರ್ತಕ್ಕಂಥದ್ದು ಈಚ್ ಅಂಡ್ ಎವ್ರಿ ಫ್ರೇಮ್ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಏನಿಸ್ತು ಸರ್? ಇಲ್ಲ ನಾವೇನ್ರಿ, ನಾವು ಸಿಂಪಲ್ ಆಗಿ ಸಿನಿಮಾ ಮಾಡಿದವರು. ಪಾಪ ಅವ್ರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿದ್ದಾರೆ ದರ್ಶನ್ ಅವ್ರನ್ನ ಹಾಕ್ಕೊಂಡು. ಅವ್ರು ತುಂಬ ಒಳ್ಳೇದಾಗಬೇಕು, ಅವ್ರಿಗೇಂತಲ್ಲ ರೀ, ಎಲ್ಲರಿಗೂ ಒಳ್ಳೇದಾಗಬೇಕು. ದರ್ಶನ್ ಅವ್ರಿಗೆ, ದರ್ಶನ್ ನಂಬ್ಕೊಂಡು ಮಾಡಿರುವಂಥ ಪ್ರೊಡ್ಯೂಸರ್ಸ್ ಈ 1.5 ವರ್ಷ ಅವರಿಗೆ ಅದು ಆಗಿದ್ದು ಡಿಲೇ ಇದೆಯಲ್ಲ ಪಾಪ, ಅದಕ್ಕೂ ಒಳ್ಳೇದಾಗಬೇಕು ಅಂತ ನಾವು ಹೇಳಬೇಕು ಅಷ್ಟೇ. ಅದೇ ಸತ್ಯವಾದ ಮಾತು. ಪಾಪ ನೀವು ಅನ್ಕೊಂತೀರಾ ಹಣ ಎಲ್ಲೆಲ್ಲಿಂದ ಹೊಂದಿಸ್ಕೊಂಬಂದು ಹಾಕಿರ್ತಾರೋ ಅಲ್ವಾ, ಸೊ ಎಷ್ಟು ರೂಪಾಯಿ ಬಡ್ಡಿಗೆ ತಂದಿರ್ತಾರೋ, ಏನೆಲ್ಲ ಅಡ ಇಟ್ಟಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಅವರು ಆಗೋದಿಲ್ಲ. ನಾ ಹೇಳ್ತೇನೆ, ಅಡ್ವಾನ್ಸ್ ಪಬ್ಲಿಸಿಟಿ ಮಾಡಬೇಡ್ರಿ. ಯಾಕೆ ಗೊತ್ತಾ, ಕಡಿಮೆ ಆಗ್ತಾ ಬಂತು ಕನ್ನಡ ಪಿಕ್ಚರ್ಗಳು. ಯಾರೂ ತಿಳ್ಕೊಂಬೇಡಿ, ನಾನು ಮಾಡಿಬಿಡ್ತೀನಿ, ನಾನು ಹೀಗೆ ಮಾಡಿಬಿಡ್ತೀನಿ, ನಡೆಸ್ಬಿಡ್ತೀನಿ. ನಮ್ಮನ್ನು ಅರಿದಿರೋ ಒಂದು ಶಕ್ತಿ, ಆಮೇಲೆ ಒಂದು ಶ್ರಮ, ಆಮೇಲೆ ಸಮಯ, ಆಮೇಲೆ ಅದೃಷ್ಟ ಅದು ಬೇರೆ ವಿಷಯ. ಇದಿಷ್ಟು ಅದನ್ನು ತಳ್ಕೊಂಡು ಹೋಗ್ತಾ ಇದೆ. ಸೊ ಅದು ನಂದಾಗಿರಬಾರ್ದು, ಅದು ನಿಂದಾಗಿರಬಾರ್ದು, ಅದು ಇನ್ನೊಬ್ಬರದಾಗಿರಬಾರ್ದು ಅಂತ ನಾವು ತೀರ್ಮಾನ ಮಾಡೋದು ಬೇಡ. ಎಲ್ರದ್ದು ಆಗಿರಲಿ. ವಿನೋದ್ ರಾಜ್ ಅಲ್ಲಿ ಸಿನಿಮಾದಲ್ಲಿ ಬಂದು ಕೂತ್ಕೊಂಡು ಮಾಡಬೇಕು ಅನ್ನೋದಕ್ಕೋಸ್ಕರ ನಾ ಇದು ಮಾತಾಡ್ತಾ ಇಲ್ಲ. ನನಗೆ ಈಗಲೂ ಮನಸ್ಸಲ್ಲಿರೋದು, ಒಂದಷ್ಟು ದುಡ್ಡು ಜಾಸ್ತಿ ಇದ್ದರೆ ನಾವು ಯಾಕೆ ಪ್ರೋತ್ಸಾಹ ಕೊಡಬಾರ್ದಾಗಿತ್ತು ಅನ್ನೋದು ದೇವರಣೆಗಳು ಅನ್ನಿಸ್ತದೆ ಅಪ್ಪಾಜಿ. ಏನು ಮಾಡೋಕ್ಕಾಗತ್ತೆ, ಯಾವುದೋ ಒಂದು ಟೈಮ್ ಬಂದೇ ಬರುತ್ತೆ. ವಿನೋದ್ ರಾಜ್ ಅಲ್ಲ ಅಂದರೆ ಇನ್ನೊಬ್ಬರಾದರೂ ಬಂದು ಅದನ್ನು ಮಾಡ್ತಾನೆ ನಂಬಿಕೆ ನನಗಿದೆ. ಈ ರಿಷಬ್ ಶೆಟ್ಟಿ ಅವ್ರು ಹೆಂಗೆ ಆಗ್ತಾರೆ, ಯಶ್ ಹೆಂಗೆ ಆಗ್ತಾರೆ, ಸುದೀಪ್ ಹೆಂಗೆ ಬಂದರು, ದರ್ಶನ್ ಅವ್ರು ಹೆಂಗೆ ಬಂದರು, ಅಲ್ಲಲ್ಲ ದುನಿಯಾ ವಿಜಯ್ ಅವ್ರು ಹೇಗೆ ಬಂದರು ಅಲ್ವೇ, ಎಲ್ಲ ಕಷ್ಟದಿಂದ ಬಂದವರು, ಸ್ಕ್ರಾಚ್ ಲೆವೆಲಿಂದ ಹಂತವಾಗಿ ಬೆಳ್ಕೊಂಬಂದ್ರು. ಕಾಮಿಡಿ ಟೈಮ್ಸು ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಹೇಗೆ ಬಂದರು, ಎಲ್ಲ ಆ ಥರ ಶರಣ್ ಅವರು 100 ಸಿನಿಮಾಗಳಾದ್ಮೇಲೆ ಹೀರೋ ಆದವರು ಅಲ್ವಾ. ಪಾಪ ಗ್ರೇಟ್. ನಾನು ಎಲ್ಲರಿಗೂ ನಾನು ಖಂಡಿತ ಕೈ ಮುಗಿದು ಎಲ್ಲರಿಗೂ ನಮ್ಮ ಪ್ರೋತ್ಸಾಹ ಯಾವತ್ತೂ ಇರುತ್ತೆ. ಎಲ್ಲರನ್ನೂ ನಾನು ಹರಿಸ್ತೀನಿ, ಇಲ್ಲಿಂದ ಹರಿಸ್ತೀನಿ. ರೀಸೆಂಟಾಗಿ ಯಾರ ಜೊತೆ ಮಾತಾಡಿದ್ರಿ ಸರ್, ಚಿತ್ರರಂಗದ ಕಲಾವಿದರ ಜೊತೆ ಅಥವಾ ತಂತ್ರಜ್ಞರ ಜೊತೆ? ರೀಸೆಂಟಾಗಿ ಅಪ್ಪಾಜಿ ನಾನು ಮೆರಣ ಪ್ರಕಾಶ್ ಅವ್ರಿಗೇನೆ ಫೋನ್ ಮಾಡಿದ್ದೆ. ಹೈದರಾಬಾದಲ್ಲಿ ಫೈನಲ್ ಮಿಕ್ಸಿಂಗ್ ಆಗ್ತಾ ಇತ್ತು. ನನಗೆ ಪಾಪ ಅವ್ರದ್ದೇ ಟೆನ್ಷನ್ನು, ಚೆನ್ನಾಗಿ ಆಗಬೇಕಪ್ಪ ನಿನಗೆ. ಅದು ಸರ್ ಹೇಳಿದ್ನಲ್ಲ, ತುಂಬ ಥ್ಯಾಂಕ್ಸ್ ಸರ್ ನೀವು ಮಾತಾಡಿದ್ದು, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಎಲ್ಲ ಸುಮ್ಮನೆ ಇರೋ, ಅದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇರ್ತೀವಿ. ಚೆನ್ನಾಗಾಗಬೇಕು ನೀವು ಯಾವತ್ತೂ, ಯು ಶುಡ್ ನಾಟ್ ಲೂಸ್ ಕರೇಜ್. ತಲೆ ನಡೀತಾ ಇರಿ, ಒಳ್ಳೇದಾಗತ್ತೆ, ನಿಮ್ಗೆ ಒಳ್ಳೇದಾಗತ್ತೆ. ನನ್ನ ಮನಸ್ಸಿಗೆ ಭಗವಂತ ಹೇಳಿಸ್ತಾ ಇದ್ದೀನಿ, ತುಂಬ ಒಳ್ಳೇದಾಗುತ್ತೆ. ರೀಸೆಂಟಾಗಿ ಅವರ ಫ್ಯಾನ್ಸು ನಿಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ರು ಅನ್ಸುತ್ತೆ, ಪೋಸ್ಟರ್ಗಳು ಹಿಡ್ಕೊಂಡು. ನೀವು ಅಮ್ಮ ಅವರ ಒಂದು ಇದ್ರ ಹತ್ರ, ಸ್ಮಾರಕದ ಹತ್ರ ಫೋಟೋನ ಇಟ್ಬಿಟ್ಟು ರಿಲೀಸ್ ಡೇಟ್ ಇರ್ತಕ್ಕಂಥದ್ದು ಒಂದು ಪೋಸ್ಟರ್ನ ನೀವು ಒಂದು ವಿಶ್ ಬೈಟ್ ಕೂಡ ಕೊಟ್ಟಿದ್ರಿ ಅವ್ರಿಗೆ. ಹೌದು, ತುಂಬ ನನಗೆ ಮನಸ್ಸಿಗೆ ಯಾಕೆ ನೋವಾಯಿತು ಅಂತಂದು ಹೇಳಿದ್ರೆ, ನನ್ನ ಬಗ್ಗೆ ನಾನು ಹೇಳಿದ್ರೆ ಜನಕ್ಕೆ ಇದನ್ನು ಸಿನಿಮಾಗೋಸ್ಕರ ಹೇಳ್ತಾ ಇದ್ದಾರೆ ಅಂತ. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕೆ 1 ವಾರಕ್ಕೆ ಮುಂಚೆ ದರ್ಶನ್ ಅವರು ನನಗೆ ಫೋನ್ ಮಾಡಿದ್ದು. ನಾನು ಮಾತಾಡ್ತಾ ಇದ್ದೀನಿ, ದರ್ಶನ್ ಅವ್ರಿಗೆ ನಾನೇ ಮಾತಾಡಿರ್ಬೇಕು, ಫೋನ್ ಮಾಡಿದ್ದೆ ಅಂತ. ಅಣ್ಣ ವಾಯ್ಸ್ ಎಲ್ಲ ಯಾಕಣ್ಣ ಒಂಥರ ಮೆತ್ತಗೆ ಥರ ಗರಗರ ಅಂತ ಇದೆಯಲ್ಲಣ್ಣ, ಏನಣ್ಣ ಯಾಕಣ್ಣ ಮೈಸೂರಿಲ್ವಾ ಅಂತ ಕೇಳಿದ್ರು. ಫಸ್ಟ್ ಟೈಮ್ ನನಗೆ ಇದನ್ನು ನಮ್ಮ ಅಮ್ಮ ಅಲ್ವಾ ನನಗೆ ಕೇಳ್ತಾ ಇದ್ದಿದ್ದು ಹೀಗೆ. ಇದು ಬಿಟ್ಟು ನನ್ನ ವಾಯ್ಸಿನಲ್ಲಿ ಡೆಪ್ತು ಹಿಂಗಾಗೋಗ್ಬಿಡ್ತು ಅಂತ ಈ ಅಪ್ಪನಿಗೆ ಹೇಗೆ ಗೊತ್ತಾಯಿತು. ನಾನು ಮೈ ಕೂದಲು ನಿಗದ್ಕೊಳತ್ತೀರಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಬೈ ವಾಯ್ಸ್ ಅಯ್ಯಪ್ಪ ಕಂಡಿಡ್ದೆ. ನನಗೆ ಏನೋ ಸಂಬಂಧ ಇರುತ್ತೆ. ಇದನ್ನು ನಾನು ಹೇಳ್ಕೊಂಡು ದರ್ಶನ ಬಾರಿ ನಾನು ಕೊಂಡಾಡಬೇಕು. ದೇವರಾಣೆಗೆ ದರ್ಶನಿಗೆ ಅವ್ರ ಅಭಿಮಾನಿಗಳಿದ್ದಾರೆ ರೀ. ಆಗಲೇ ನೀವು ನೋಡಿ ಥಿಯೇಟ್ರ್ಗಳ ಮುಂದೆ ಆ ಫ್ಯಾನ್ಸು, ಆ ಫಾಲೋಯಿಂಗು, ಅದು ದೇವ್ರು ಕೊಟ್ಟಿರೋದು ಅವ್ರ ಶ್ರಮ. ಅದು ಹೀಗೆ ಕೇಳಿದಾಗ ನಮ್ಮ ಮನಸ್ಸಿಗೆ ತುಂಬ, ಅದನ್ನು ವಾರಕ್ಕೆಲ್ಲ ಈ ಥರ ಘಟನೆ ಹಾಸ್ಪಿಟ್ಲಲ್ಲಿ ಮಲ್ಕೊಂಡು ನೋಡ್ತಾ ಇದ್ದೀನಿ ನಾನು ಆ ಘಟನೆನ.
ಇದಕ್ಕೆ ಹೋದಾಗಲೂ ಕೂಡ ಕಾರಾಗೃಹಕ್ಕೆ ಹೋದಾಗ ಕಣ್ಣ ತುಂಬ ನೀರು ತುಂಬ್ಕೊಂಡ್ಬಿಡ್ತು. ಆಯಪ್ಪನು ಕಂಟ್ರೋಲ್ ಮಾಡಕ್ಕೆ ತಪ್ಕೊಂಡು ಹತ್ಬಿಟ್ರು ನನ್ನ ಆತ. ಹೋಗಿ ಮೀಟ್ ಮಾಡ್ಕೊಂಬಂದ್ರ? ಒಂದ್ಸರಿ ಮೀಟ್ ಮಾಡ್ಕೊಂಡ್ಬಂದೆ ನಾನು ಕಾರಾಗೃಹಕ್ಕೆ ಹೋಗಿ ಮೀಟ್ ಮಾಡ್ಕೊಂಡು. ಏನು ಪರಿಸ್ಥಿತಿಗಳು ಹೇಗೆ ಬಂದ್ಬಿಡ್ತವೆ, ಏನೇನಾಗ್ಬಿಡುತ್ತೆ. ಏನು ಕುಟುಂಬಸ್ಥರು ಏನಾದರೂ ಸಿಕ್ಕಿದ್ರ ಅವರಿಗೆ ಧೈರ್ಯ ತುಂಬುವಂಥ ಕಾರ್ಯ ಮಾಡಿದ್ರೆ ನೀವು? ಮಾತಾಡಿದೆ ದಿನಕರ್ ತೂಗುದೀಪ್ ಅವರು. ಈ ಪರಿಸ್ಥಿತಿಲಿ ಕೂಡ ಆ್ಯಕ್ಟ್ರೆಸ್ ಶೈಲಶ್ರೀ ಅವರಿಗೆ ಕೂಡ ಅವರು ಪಾಪ ತಿಂಗಳಿಗೆ 15-20 ಸಾವಿರ ರೂಪಾಯಿ ಕಳಿಸ್ತಾ ಇದ್ದಾರೆ ದರ್ಶನ್ ಅವರು. ಪಾಪ ಅದು ಎಲ್ಲ ಇದೆ ಅವ್ರಿಗೆ. ಏನೋ ಸಮಯ ಸಂದರ್ಭಗಳು ಒಂದು ಬದಲಾವಣೆ. ಭಗವಂತ ಆದಷ್ಟು ಬೇಗ ಅವ್ರಿಗೆ ಒಂದು ಇದನ್ನು ಕೊಡಲಿ. ಇನ್ನೊಂದು ಕುಟುಂಬಕ್ಕೆ ಕೂಡ ಒಂದು ಪರಿಹಾರದ ಒಂದು ವ್ಯವಸ್ಥೆ ಆಗಲಿ, ಸರಿ ಹೋಗಲಿ, ಎಲ್ಲನೂ ಇಡೀ ಇಂಡಸ್ಟ್ರಿ ಸರಿ ಹೋಗಲಿ. ನಾನು ಅಷ್ಟೇ ಹೇಳ್ತಾ ಇರೋದು. ದಯವಿಟ್ಟು ಅಭಿಮಾನಿಗಳು ಯಾರು ಸರ್, ಈಗ ರೇಣುಕಾಸ್ವಾಮಿಯನ್ನಂತೂ ವಾಪಸ್ ಕರ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಅವ್ರ ಕುಟುಂಬಕ್ಕೆ ಏನೋ ಒಂದು ಆಶ್ರಯ ಮಾಡ್ಕೊಡ್ಬೇಕಾಗುತ್ತೆ. ಅಷ್ಟೇ ಅದಂತೂ ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ಕೊಡ್ತಾರೆ ಅನ್ಸುತ್ತೆ. ಒಳ್ಳೇದಾಗುತ್ತೆ, ಆಗಬೇಕು, ಅದು ಒಳ್ಳೇದಾಗುತ್ತೆ. ಸಮಯ, ಟೈಮ್ ಇಸ್ ದ ಹೀಲರ್. ನಿಮಗೆ ದರ್ಶನ್ ಅವರಾಗಲಿ ಅಥವಾ ಬೇರೆ ಕಲಾವಿದರಾಗಲಿ, ವಿನೋದ್ ಸರ್ ನೀವು ಯಾಕೆ ಹಿಂಗಿದ್ದೀರಾ, ಬನ್ನಿ ಸರ್ ನಮ್ಮ ಜೊತೆ ಒಂದು ಸಿನಿಮಾದಲ್ಲಿ ಏನೋ ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿ ಅಂತ ಯಾರಾದ್ರೂ ಕರೆದಿದ್ದುಂಟಾ? ದರ್ಶನ್ ಕರೆದ್ರೆ ಕಾಂಟರಾನ ಮಾಡಬೇಕಾಗಿತ್ತಲ್ಲ. ಹೌದಾ? ನಾನು ಮಾಡಬೇಕಾಗಿತ್ತು. ನನ್ನ ತಾಯಿಯವರು ಆರೋಗ್ಯ ಸರಿ ಇಲ್ಲ. ಅಪ್ಪಾಜಿ ಇಲ್ಲ, ಆಗಲ್ಲ ಕಣಪ್ಪ, ಬೇಜಾರು ಮಾಡ್ಕೊಬೇಡ ಅಂತ ಹೇಳಿದೆ ನಾನು. ಯಾವ ರೋಲು ಕಾಟೇರದಲ್ಲಿ? ಕಾಟೇರಲ್ಲಿ ಯಾವುದಾದ್ರು ಕುಮಾರ್ ಗೋವಿಂದ್ ಅವ್ರು ಏನೋ ಮಾಡಿದ್ರು. ಆ ರೋಲ್ ನೀವು ಮಾಡ್ಬೇಕಿತ್ತಾ? ಸರ್ ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ. ಅವ್ರಿಗೆ ಅಷ್ಟು ಅಭಿಮಾನ. ಅಪ್ಪ ನಾನು ಸಿನಿಮಾ ಮಾಡ್ಲಂದಪ್ಪ, ನೀನು ಚೆನ್ನಾಗಿದ್ರೆ ಸಾಕು ನನಗೆ ಅದಂತ ಹೇಳಿದೆ ನಾನು. ಅದಕ್ಕೂ ಮುಂಚೆ ಇನ್ನೂ ಒಂದು ವಾರಕ್ಕೆ ಮುಂಚೆ ಗಿಡಗಳೆಲ್ಲ ತೊಗೊಂಡೋಗಿ ಅವ್ರ ತೋಟದ ಬರೀ ಸಿಲ್ವರ್ ವುಡ್ಡು ಇದೇ ಇತ್ತು, ತೆಂಗಿನ ಮರ ಇತ್ತು. ಕೆಲವೆಲ್ಲ ಈ ಕಾಫಿ ಗಿಡ ಮತ್ತು ಈ ಅಡಿಕೆ ಗಿಡ ಎಲ್ಲ ತುಂಬಿಸ್ಬಿಡೋಣ ಅವ್ರ ತೋಟಕ್ಕೆ ತೊಗೊಂಡೋಗಿ ಅಂತ ಫೋನ್ ಮಾಡಿದ್ದೆ. ಬಾರಣ್ಣ ಏನೇನು ಉಣಿಸ್ತಿ ಎಲ್ಲ ಉಣಿಸೋಣ. ನಾನು ಗಿಡ ತಂಬ್ರೆ ನಾನು ಉಣ್ತೀನಿ ತೋಟದಲ್ಲಿ. ಯಾಕಣ್ಣ ನಾನು ಕೆಲಸ ಮಾಡ್ತೀನಿ, ಬರೆಯ ನೀನು ನೋಡೇ ನಿಂತ್ಕೊಂಡು ಅಂತ ಹೇಳಿದೆ. ಏನಣ್ಣ ದೊಡ್ಡ ಮಾತು ಅಂತೀರ ಅಂದ್ರೆ, ಏನು ದೊಡ್ಡ ಮಾತು ಏನಲ್ಲ, ಚಿಕ್ಕ ಮಾತೇನಲ್ಲ. ನಾವು ಬೆಳಿಬೇಕು, ಗಿಡ ಮರಗಳ ಜೊತೆಲಿ ನಾವು ಇರಬೇಕು, ಪ್ರಕೃತಿ ಜೊತೆಲಿ. ಇದನ್ನ ಜೀವನ. ಫ್ಯೂಚರ್ ಇನ್ನೊಂದು 5-6 ಇಯರ್ಸ್ ಮೇಲೆ ನನಗೇನು ಅನ್ನಿಸ್ತಾ ಇದೆ, ಎಂಟರ್ಟೈನ್ಮೆಂಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸೋ ಸ್ಟ್ರಾಂಗ್. ಮೇ ಬಿ 10 ಇಯರ್ಸಲ್ಲಿ ತುಂಬಾ ಬದಲಾವಣೆ ಆಗೋಗ್ಬಿಡ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.